ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿ ನುಡಿಯಬೇಕೋ ಅದೇ ರೀತಿ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ತಂದೆಗಳ ದೋಷ ಫಲದ ಬಗ್ಗೆ ಭಾಗ 3. ತಂದೆಗಳ ದೋಷ ಫಲದ ಬಗ್ಗೆ ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 10ರಿಂದ ನೋಡಿಕೊಳ್ಳೋಣ. ಧರ್ಮೋಪದೇಶಕಾಂಡ 8:10. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ದೇವರು ಇವತ್ತು ನಮಗೆ ಏನಾಗಿ ಮಾಡಿದ್ದಾರೆ? ನಮಗೊಂದು ಉತ್ತಮವಾದ ದೇಶವನ್ನು ಕೊಟ್ಟಿದ್ದಾರೆ. ನಮಗೆ ಹೊಟ್ಟೆಗೆ ಬಟ್ಟೆಗೆ ಪ್ರತಿ ಒಂದನ್ನು ಕೊಟ್ಟು ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ. ಇದನ್ನು ನೆನೆಸಿಕೊಂಡು ನಾವು ದೇವರನ್ನು ಸ್ತುತಿಪಡಿಸಬೇಕು ಹೊರತು ದೇವರಿಗೆ ವಿರುದ್ಧವಾಗಿ ಬೇರೆ ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಾವು ನಡೆಯಬಾರದು. ಬಾಕಿ ಎಲ್ಲ ದೇವರ ವಾಕ್ಯಗಳಿಗೂ ಕೂಡ ನಾವು ವಿರುದ್ಧವಾಗಿ ನಡೆಯಬಾರದು. ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಮನೆ, ನಾನು ದುಡ್ದೆ, ನಾನು ಚೆನ್ನಾಗಿದ್ದೇನೆ ಅಂತ ಹೇಳುವುದು ಆದರೆ ಬಹಳ ದೊಡ್ಡ ತಪ್ಪಾಗ್ತದೆ. ಕಾರಣ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಭೂಮಿಯ ಮೇಲೆ ಇರುವಂಥ ಎಲ್ಲ ವಸ್ತುಗಳು, ಭೂಮಿಯ ಒಳಗಿಂದ ಇರುವಂಥ ಎಲ್ಲ ವಸ್ತುಗಳನ್ನು ಭೂಮಿಯ ಒಳಗಿಂದ ನಮಗೆ ನೀರನ್ನು ಕೂಡ ಬರಮಾಡಿ ಕೊಟ್ಟವರು. ಪ್ರತಿಯೊಂದನ್ನು ನಾವು ಏನು ಸೃಷ್ಟಿ ಮಾಡಲಿಲ್ಲ. ನಮ್ಮದು ಈ ಭೂಲೋಕದಲ್ಲಿ ಯಾವುದೂ ಇಲ್ಲ. ದೇವರೇ ಮನುಷ್ಯರಿಗಾಗಿ ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ಇಟ್ಟುಕೊಂಡು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ದೇವರು ಏನು ಮಾಡಿದರೆ, ನಾವು ದೇವರಿಗೆ ಒಂದು ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೆನೆಸಿಕೊಂಡು ನಾವು ದೇವರನ್ನು ಸ್ತುತಿಸಬೇಕು. ದೇವರೇ, ನನಗೆ ನೀನು ಕೊಟ್ಟು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಕೂಡ ಭೂಮಿಗೆ ಸೃಷ್ಟಿ ಮಾಡಿ ನೀನು ಕಳಿಸಿಕೊಟ್ಟಿದ್ದೀಯಾ. ನನಗೆಲ್ಲವನ್ನ ನೀನು ಕೊಟ್ಟಿದ್ದೀಯಪ್ಪ ಅಂತೇಳಿ. ಐಶ್ವರ್ಯ ಅಂತ ಇರ್ಬೋದು, ಇಲ್ಲದೆ ಇರ್ಬೋದು, ಏನೇ ಇರ್ಬೋದು, ಅದು ಒಂದು ದೇವರ ಪ್ರೀತಿ. ಅದರಲ್ಲಿ ಕೂಡ ದೇವರು ನಡೆಸೋರಾಗಿದ್ದಾರೆ. ಆದರೆ ಅನ್ಯಾಯದಿಂದ ಮಾಡಿದಂಥ ಆಸ್ತಿ ಪಾಸ್ತಿ ಸಂಪಾದನೆ ಅದು ದೇವರಿಂದ ಬಂದಿದ್ದಲ್ಲ, ಅದು ಸೈತಾನನಿಂದ ಬಂದಿದ್ದು. ಸತ್ಯ, ಶಾಂತಿ, ಸಮಾಧಾನ, ನೀತಿಯಿಂದ ಬಂದಂಥ ಐಶ್ವರ್ಯವೇ ದೇವರಿಂದ ಬಂದಂತು. ಅದರಲ್ಲಿ ಶಾಂತಿ ಸಮಾಧಾನವಿದೆ. ಅನ್ಯಾಯದ ಆಸ್ತಿ ಪಾಸ್ತಿಯಲ್ಲಿ ಯಾವಾಗಲೂ ಶಾಂತಿ ಸಮಾಧಾನ ಇಲ್ಲ. ಒಂದಲ್ಲ ಒಂದು ದಿವಸ ಅದು ಕೈ ಬಿಟ್ಟು ಹೋಗ್ತದೆ, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ನಾವು ನಮ್ಮ ಉಪಕಾರಗಳಿಗಾಗಿ ಏನು ಮಾಡಬೇಕು? ದೇವರ ಉಪಕಾರಗಳಿಗಾಗಿ ದೇವರನ್ನು ಸ್ತುತಿಸಬೇಕು. 11ನೇ ಅಧ್ಯಾಯ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿ, ದೇವರ ವಾಕ್ಯವನ್ನು ನಾವು ಕೇಳಿದಾಗ ಖಂಡಿತವಾಗಿಯೂ ಅದನ್ನು ಏನು ಮಾಡಬೇಕು? ಬೋಧನೆಯನ್ನು ದೇವರು ಯಾರ ಮುಖಾಂತರ ತಿಳಿಯಪಡಿಸ್ತಾರೋ ಸತ್ಯ ಸುವಾರ್ತೆಯನ್ನು ಆಗ ಕೇಳಿದಾಗ ಅದನ್ನು ಮರೆಯಬಾರದು. ಅದರಂತೆ ಕೈಗೊಂಡು ನಾವು ನಡೆಯಬೇಕು. ಅದು ದೇವರು ನಮಗೆ ಪ್ರೀತಿಯಿಂದ ತಪ್ಪಿ ಹೋಗಬೇಡಿ, ನಾಶವಾಗಬೇಡಿ, ಹಾಳಾಗಬೇಡಿ ಅಂಥೇಳಿ ಪ್ರೀತಿಯಲ್ಲಿ ತಿಳಿಸುವುದಾಗಿದೆ. 12ನೇ ವಚನ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡುಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ನೋಡಿ, ಒಳ್ಳೆ ರೀತಿಯಲ್ಲಿ ಮನೆ ಅಂದರೆ ಒಳ್ಳೆಯದು. ಇನ್ನೊಬ್ಬರಿಗೆ ಬಡ್ಡಿ ಕೊಡದೆ, ಅನ್ಯಾಯ ಮಾಡದೆ, ಕೂಲಿ ಮಾಡಿದವನಿಗೆ ಸರಿಯಾಗಿ ಸಂಬಳ ಕೊಡದೆ, ಅಥವಾ ಕೂಲಿ ಮಾಡೋರಿಗೆ ಅಲ್ಲಿ ಕೆಲಸ ಮಾಡದೆ ಸರಿಯಾಗಿ ಸಂಬಳ ತಗೊಂಡು ಬಡ್ಡಿ ಗಿಡ್ಡಿ, ರಿಯಲ್ ಎಸ್ಟೇಟು, ನಾನಾ ರೀತಿ ವಂಚನೆ, ಹಣವನ್ನು ಮಾಡದೆ ದುಡಿದಿದ್ದಲ್ಲಿ ಸತ್ಯ, ಶಾಂತಿ, ನೆಮ್ಮದಿಯಿಂದ ದೇವರಿಗೆ ಪ್ರೀತಿಯಾಗಿ ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಪ್ರಾಣಿ ಪಕ್ಷಿಗಳಿಂದ ನಾವು ನಮಗೆ ಐಶ್ವರ್ಯ ತುಂಬುತ್ತಾ ಬರುವಾಗ, ಹೀಗಿರುವಾಗ ಅಯ್ಯೋ ನಾನು ಮಾಡಿದೆ, ನನಗೆ ಬಿಟ್ಟವರು ಯಾರೂ ಇಲ್ಲ, ನನಗೆ ಒಳ್ಳೆ ಬಟ್ಟೆಗಳು, ಒಳ್ಳೆ ಮೊಬೈಲ್ಗಳು, ಆ ಚೈನು ಈ ಚೈನು, ಬಂಗಾರ, ಆ ಗಾಡಿ ಈ ಗಾಡಿ ಅಂತೇಳಿ ನಾವು ಮದಿಸಿ ಖಂಡಿತ
ಖಂಡಿತವಾಗಿ ನಾನು ನನ್ನದು ಅಂತೇಳಿ ಹೋಗಬಾರದು. ಐಶ್ವರ್ಯವು ನಮಗೆ ಒಳ್ಳೆ ರೀತಿಯಲ್ಲಿ ತುಂಬುತ್ತಾ ಬಂದಾಗೆ ದೇವರನ್ನು ನೆನೆಸಿಕೊಂಡು ನಾವು ಏನು ಮಾಡಬೇಕು, ದೇವರನ್ನು ಸ್ತುತಿಸಿ ಕೊಂಡಾಡಬೇಕು ವಿನಃ ದೇವರಿಗೆ ವಿರುದ್ಧವಾಗಿ ನಡೆಯಬಾರದು, ದೇವರನ್ನು ಮರೆಯಬಾರದು ಎಂಬುದಾಗಿ. 15-16ನೇ ವಚನ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು ಚೇಳುಗಳು ಇದ್ದ ಘೋರವಾದ ಮಹಾರಣ್ಯವನ್ನು, ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದ ನಮಗುಂಟಾಯಿತು ಎಂದು ಅಂದುಕೊಂಡಿರಿ. ನೋಡಿ, ಐಗುಪ್ತ ದೇಶದಂಥ ಕಷ್ಟ, ಸಂಕಟ, ದುಷ್ಟ ರಾಷ್ಟ್ರ, ದುಷ್ಟ ಅರಸರ ಕೈಯಲ್ಲಿ ಇರುವಾಗಲೇ ಅಲ್ಲಿಂದ ದೇವರು ಬಿಡುಗಡೆ ಮಾಡಿಕೊಂಡು ಬಂದರು ಇಸ್ರಾಯೇಲರನ್ನ. ಹಾಗೆ ಅಂಥ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿದರು. ಆದರೂ ಗೊಣಗುಟ್ಟಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಅವರ ದನ ಕುರಿಗಳು ಕತ್ತೆಗಳಿಗೆ ಮನುಷ್ಯರಿಗೆ ಬೇಕಾದಷ್ಟು ನೀರನ್ನು ಮೋಶೆ ಮುಖಾಂತರ ಕೊಟ್ಟರು. ಚೇಳು ವಿಷಸರ್ಪಗಳು ಅಂತ ಕಠಿಣವಾದಂಥ ಮನುಷ್ಯರ ಮಧ್ಯೆಯಿಂದ ದಾಟಿಸಿಕೊಂಡು ಬಂದರು. ಹಾಗಿರುವಾಗ ಅಷ್ಟೊಂದು ಉಪಕಾರವನ್ನು ಪಡೆದ ಮೇಲೆ ಖಂಡಿತವಾಗಿ ದೇವರನ್ನು ಮರೆಯಬಾರದು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರನ್ನು ಅರಿಯದ ಕಾಲದಲ್ಲಿ ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ನರಳಾಡ್ತಾ ಇದ್ದರು. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ ಸರ್ವ ನಾಶವಾಗುವಂಥವರನ್ನ ಇವತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಷ್ಟು ಹೊತ್ತಿಗೆ ಸತ್ತು ಹೋಗ್ತಾರೆ, ತಗೊಂಡು ಹೋಗಿ ಅಂತ ಹೇಳಿದವರು ಕೂಡ ಇವತ್ತು ಅನೇಕರು ದೇವರನ್ನ ಪ್ರಾರ್ಥಿಸಿದಾಗ ಅಂಥವರು ಬದುಕಿದವರು ಕೂಡ ಉದಾಹರಣೆಗೆ ಇದ್ದಾರೆ. ಇವತ್ತು ನಾನಿದ್ದೇನೆ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 30 ವರ್ಷ ಆಗಬೇಕಾಗಿತ್ತು. ದೇವರು ನನ್ನನ್ನು ಇವತ್ತು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಇದನ್ನು ಬಹಳ ಸಲ ನಾನು ನಿಮಗೆ ಹೇಳಿದ್ದೇನೆ, ಇವತ್ತು ಕೂಡ ಹೇಳುವನಾಗಿದ್ದೇನೆ. ಆದರೆ ಇದು ನನ್ನ ಭಾಗ್ಯ, ನನ್ನ ಎಂಬುದು ಹೇಳಬಾರದು, ದೇವರ ಪ್ರೀತಿ. ಆಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಇಂಥ ಕಷ್ಟ, ಸಂಕಟ, ದುಃಖದ ಮಧ್ಯದಲ್ಲಿ ಕೂಡ ನಮ್ಮನ್ನು ನಡೆಸ್ತಾ ಇರುವಾಗ ಇದು ದೇವರ ಭಾಗ್ಯ, ಇದು ನನ್ನ ಭಾಗ್ಯ, ನಾನು ಮಾಡಿ ಅಂತ ಹೇಳಬಾರದು, ದೇವರನ್ನು ಮರೆಯಬಾರದು. ಖಂಡಿತವಾಗಿ ನಾವು ದೇವರನ್ನು ಏನು ಮಾಡಬೇಕು, ಸ್ತುತಿಸಬೇಕು. ಒಂದು ವೇಳೆ ಮರೆತರೆ ಖಂಡಿತವಾಗಿಯೂ ದೇವರಿಗೆ ಬೇಸರವಾಗಿ ನಾವು ಶಿಕ್ಷೆಗೊಳಗಾಗುತ್ತೇವೆ. ಆದ್ದರಿಂದ ಬಹಳ ಎಚ್ಚರ. 18. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆದರೆ ಇಸ್ರೇಲರಿಗೆ ಏನು ಮಾಡಿದರು, ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡಿದರು, ನಿನ್ನ ಸಂತತಿಯನ್ನು ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ. ಹಾಗೆ ಅದನ್ನು ನಡೆಸ್ತಾ ಇರುವಾಗ ಕೆಲವರು ದೇವರಿಗೆ ವಿರುದ್ಧವಾಗಿ ಅರ್ಧದಲ್ಲೇ ನಾಶವಾದರು. ಇದು ಇಸ್ರೇಲರ ಘಟನೆಯನ್ನು ನಾವು ನೋಡಬಹುದು. ಯೆಹೋಶುವ, ಕಾಲೇಬ ಮಾತ್ರ ಇಬ್ಬರು ಸೇರಿದರು. ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ 1,44,000 ಮಂದಿ ದೇವರಿಂದ ಮುದ್ರೆಯನ್ನು ಒತ್ತಿಸಿಕೊಂಡರು. ಬಾಕಿ ಎಲ್ಲರೂ ನಾಶವಾಗಿ ಹೋದರು. ಹಾಗೆ ಇವತ್ತು ನಮ್ಮ ಹಿರಿಯರು ಕೂಡ ಏನು ಮಾಡಿದ್ದಾರೆ, ಅನೇಕರಿಗೆ ದೇವರು ದರ್ಶನವನ್ನು ಕೊಟ್ಟಿದ್ದಾರೆ, ಆದರೆ ಮಾತನ್ನು ಕೇಳದೆ ಅವರು ನಾಶವಾಗಿ ಹೋಗಿದ್ದಾರೆ, ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ. ಆದರೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ನಮ್ಮನ್ನು ಇವತ್ತು ದೇವರು ನಡೆಸ್ತಾ ಇದ್ದಾರೆ. ಹಾಗೆ ಅವರು ಅದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಅವ್ರ ಹಾಗೆ ನಾವು ಆಗಬಾರದು. ಇದು ಇಬ್ರಿಯ ಗ್ರಂಥದಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಹಿರಿಯರಂತೆ ನೀವು ಆಗಬೇಡಿ, ದೇವರನ್ನು ಕೋಪಕ್ಕೆ ಎಬ್ಬಿಸಬೇಡಿ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ, ನನ್ನ ಮಾತನ್ನು ಕೇಳಿರಿ ಎಂಬುದಾಗಿ. ಹಾಗೆ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ, ಹುಡುಕಿಕೊಂಡು ಬಂದಿದ್ದಾರೆ, ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಇದು ನಮ್ಮ ಯಾವುದೇ ಭಾಗ್ಯ, ಪುಣ್ಯ ಅಲ್ಲ, ದೇವರು ನಮ್ಮನ್ನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ದೇವರೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹೊರತು ನಾವು ದೇವರನ್ನು ಆರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಯಾವಾಗಲೂ ದೇವರನ್ನು ನಾವು ನೆನೆಸಿಕೊಳ್ಬೇಕು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ದೇವರಿಗೆ ಬೇಸರವನ್ನು ಉಂಟ ಮಾಡಬಾರದು. ಇಲ್ಲದಿದ್ದರೆ ಖಂಡಿತವಾಗಿ ಏನಾಗ್ತದೆ, ನಾವು ದೇವರಿಂದ ಶಿಕ್ಷೆಯನ್ನು ಅನುಭವಿಸಬೇಕು.
ಮಾಡಬೇಕಾಗ್ತದೆ. ಇದಕ್ಕೆ ಕಾರಣ ದೇವರಲ್ಲ, ನಾವೇ ಕಾರಣ. 19ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರೆಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ಯಾರು? ಮೋಶ ಇಸ್ರಾಯೇಲರನ್ನು ಎಚ್ಚರಿಸ್ತಾ ಇದ್ದಾರೆ. ನೋಡಿ, ಖಂಡಿತವಾಗಿ ವಿಗ್ರಹಗಳು ಅವು ದೇವರುಗಳಲ್ಲ, ನಾಶವಾಗುವ ಉಗ್ರಗಳು ಬೆಳ್ಳಿ, ಬಂಗಾರ, ಕಬ್ಬಿಣ, ಕಲ್ಲು, ಮಣ್ಣು, ಇಂಚಿ, ಸ್ಟೀಲು ಇತ್ಯಾದಿಗಳಿಂದ ದೇವರನ್ನು ಮಾಡಲಾಗ್ತದ? ಹೋಗಲಿ, ದೇವರನ್ನು ಮನುಷ್ಯನು ಮಾಡಲಾಗ್ತದ? ಅವರು ಆತ್ಮಸ್ವರೂಪನು, ಅಗ್ನಿಸ್ತಂಭ, ಮೇಘಸ್ತಂಭವಾದಂಥ ವಾಣಿ, ಶಬ್ದವಾದಂಥ ದೇವರು ಒಂದು ಶಕ್ತಿಯಾಗಿದ್ದಾರೆ. ಖಂಡಿತವಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡು, ಮತ್ತು ಇವತ್ತು ಅನೇಕ ಕ್ರೈಸ್ತರು ಏನು ಮಾಡ್ತಾರೆ, ಮರಿಯಮ್ಮ, ಯೇಸು, ಸಂತರು ಅಂತ ಹೇಳ್ಕೊಂಡು ಬೊಂಬೆಗಳನ್ನು ಮಾಡಿಕೊಂಡು ಅವರನ್ನು ಹೊತ್ತುಕೊಂಡು ಪೂಜೆ ಮೆರವಣಿಗೆ ಮಾಡ್ತಾ ಇದ್ದಾರೆ, ಜಾತ್ರೆ ಮಾಡ್ತಾ ಇದ್ದಾರೆ, ಆ ಬೊಂಬೆಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಅನೇಕರು ಮಾಡಿಸ್ತಾ ಇದ್ದಾರೆ. ಇತರ ಕ್ರೈಸ್ತರು ಕೂಡ ಇವತ್ತು ಮಾಯಾ ಮಂತ್ರಕ್ಕೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲದ ಹಾಗೆ ಒಂದೊಂದು ಸೇವಕರುಗಳು ಹೇಳ್ತಾರೆ, ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಅದು ಬೇಕು, ಇದು ಬೇಕು, ಎರಡು ಬೇಕು ಅಂತೇಳಿ ಒಂದೊಂದು ಸೇವಕರು ಹೇಳ್ತಾ ಇದ್ದಾರೆ. ನೀನು ಯೇಸುವಿನಲ್ಲಿ ವಿಶ್ವಾಸ ಇಡು, ಮತ್ತೆ ಏನು ಬೇಕಾದರೂ ಮಾಡು ಅಂತೇಳಿ ಒಂದೊಂದು ಸೇವಕರುಗಳ ಬಾಯಲ್ಲಿ ಮಾತುಗಳು ಬರ್ತಾ ಇವೆ. ನನ್ನ ಸಹೋದರ ಸಹೋದರಿಯರೇ, ದಯವಿಟ್ಟು ಆ ಮಾತನ್ನು ಕೇಳಕ್ಕೆ ಹೋಗಬೇಡಿ. ಇವತ್ತು ಉದಾಹರಣೆಗೆ ಸರ್ವ ಸೃಷ್ಟಿಗತನ ದೇವರು ಏನಾಗಿದ್ದಾನೆ, ಇಡೀ ಬೈಬಲ್ ಆಗಲಿ, ಪುರಾಣಗಳಾಗಲಿ, ಕುರಾನ್ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ, ಯಾವುದು ಅಲ್ಲಿ ನೋಡುವಾಗ ಖಂಡಿತವಾಗಿ ಸೃಷ್ಟಿಕರ್ತನಾದ ದೇವರು ಒಬ್ಬನೇ, ಅವನಿಗೆ ರೂಪವಿಲ್ಲ. ಪರಮಾತ್ಮನಿಗೆ ರೂಪ ಇದೆಯಾ? ಭಗವಂತನಿಗೆ ರೂಪ ಇದೆಯಾ? ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಸಾಕ್ಷಾತ್ ಪರಬ್ರಹ್ಮನ ಆಗಲಿ, ಅಲ್ಲಾಹ್ ಅಕ್ಬರೇ ಆಗಲಿ, ಯಾರಿಗೆ ಯಾವುದಕ್ಕೂ ರೂಪವಿಲ್ಲ. ದೇವರೊಬ್ಬನೇ, ಹೆಸರು ಮಾತ್ರ ಬೇರೆ ಬೇರೆ ಆಗಿದೆ, ರೂಪ ಇಲ್ಲ. ಆದ್ದರಿಂದಾಗಿ ದೇವರು ನಮ್ಮನ್ನು, ಸರ್ವ ಸೃಷ್ಟಿಕರ್ತನಾದ ಸತ್ಯವಂತ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಖಂಡಿತವಾಗಿ ಯಾವುದೇ ರೂಪಕ್ಕೆ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಾವು ಜೀವಿಸಬಾರದು. ಅಂತ ಫಲವು ಅಂತ ಅವರ ಮೇಲೆ ಬರುತ್ತದೆ. ಆದರೆ ತಂದೆಗಳ ದೋಷ ಫಲ 3-4 ಮಕ್ಕಳ ತಲೆಮಾರಿಗಿಂತಲೇ ಮಕ್ಕಳು ಕೂಡ ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ. ಯಾರಿಗೆ? ಇಸ್ರಾಯೇಲರಿಗೆ ಮೋಶೆ ಮುಖಾಂತರ ಹೇಳಿದಂಥ ಮಾತು. ದೇವರು ನಿಮ್ಮನ್ನು ಇಷ್ಟೊಂದು ಅದ್ಭುತ ಕಾರ್ಯಗಳನ್ನು ಐಗುಪ್ತ ದೇಶದಲ್ಲಿ ಅವರಿಗೆ ಶಿಕ್ಷೆಯನ್ನು ಬರಮಾಡಿ ನಡೆಸಿಕೊಂಡು ಬಂದರು. ಅಂತ ಕೆಂಪು ಸಮುದ್ರ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ನಿಮ್ಮನ್ನು ದಾಟಿಸಿದರೆ ಅವರ ವಿರೋಧಿಗಳ ಐಗುಪ್ತ ದೇಶದವರನ್ನು ಮುಚ್ಚಿ ಹಾಕಿದ್ರು. ಆಮೇಲೆ ಅದೇ ರೀತಿ ದೇವರು ನಿಮ್ಮನ್ನು ನಡೆಸಿಕೊಂಡು ಬರುವಾಗ ಅನೇಕ ಕಷ್ಟ, ಸಂಕಟ, ದುಃಖ, ಸೈತಾನನ ಕೈಯಿಂದ, ದುಷ್ಟ ಅರಸ, ದುಷ್ಟ ರಾಷ್ಟ್ರನ ಕೈಯಿಂದ ಬಿಡುಗಡೆ ಮಾಡಿದಾಗ ಇವತ್ತು ನಮ್ಮನ್ನು ಕೂಡ ಅದೇ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಗ ಪುನಃ ದೇವರನ್ನು ಮರೆತು ದೇವರ ಮಾತಿಗೆ ವಿರುದ್ಧವಾಗಿ, 10 ಆಜ್ಞೆಗಳಿಗೆ ವಿರುದ್ಧವಾಗಿ, ಎಲ್ಲ ವಾಕ್ಯಗಳಿಗೆ ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ನೋಹನ ಜಲ ಪ್ರಳಯದಲ್ಲಿ ಒಂದೇ ಸಲ ದೇವರು ಸಿಟ್ಟಿನಲ್ಲಿ ಎಲ್ಲವನ್ನ ನಾಶ ಮಾಡಿದ್ರು. ಆಮೇಲೆ ನಾನು ಒಂದೇ ಸಲ ನಾಶ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದರೆ ಎಲ್ಲೆಲ್ಲಿ ಕೋಪ ಬಂದು ನಾಶ ಮಾಡಬೇಕು ಅಲ್ಲೆಲ್ಲೇ ಮಾಡ್ತೇನೆ. ಹಾಗೆ ನೋಡಿ, ಇವತ್ತು ಅನೇಕ ಜಲ ಪ್ರಳಯ, ಸುನಾಮಿ, ಬೆಂಕಿಯಿಂದ ಬೆಟ್ಟ ಜರಿಯೋದು, ಊರಿಗೆ ಊರೇ ನಾಶವಾಗುವುದು, ಚಂಡಮಾರುತ, ಒಂದೊಂದು ಪಟ್ಟಣಗಳು ನಾಶವಾಗ್ತಾ ಇವೆ, ಹಳ್ಳಿಗಳು ನಾಶವಾಗ್ತಾ ಇವೆ. ಅದು ಕಾರಣ ಏನು? ದೇವರ ಮಾತನ್ನ ಮೀರಿ ದೇವರಿಗೆ ವಿಪರೀತ ಕೋಪವನ್ನು ಎಬ್ಬಿಸಿದಾಗ ದೇವರು ಅದು ಕೊಡುವ ಶಿಕ್ಷೆಯಾಗಿದೆ. ಅದೇ ರೀತಿ ದೇವರು ನಮ್ಮ ರೀತಿ ಈಗ ಈ ವಚನದ ಪ್ರಕಾರ ನಮಿಗೂ ದೇವರು ದರ್ಶನ ಕೊಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಅದ್ಭುತ ಕಾರ್ಯಗಳನ್ನು ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ. ಹಾಗಿರುವಾಗ ನಾವು ಮತ್ತು ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ನಮಗೂ ಕೂಡ ನಾಶ ತಪ್ಪಿದ್ದಲ್ಲ ಎಂಬುದಾಗಿ ಈ 20 ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 20ನೇ ವಚನ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಏನೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರನ್ನು ಮರೆಯಬಾರದು. ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿವರು ನಡೀತಾರ ಇಲ್ಲವಂತಲ್ಲಿ ಶೋಧನೆಗೂ ಕೂಡ ಒಳಪಡಿಸ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನೇರವಾಗಿ ಏನೇ ಆದರೂ ಸತ್ರೆ ಸಾಯಲಿ, ಬದುಕಿರೆ ಬದುಕಲಿ, ನಾನು ದೇವರನ್ನು ಬಿಡುವುದಿಲ್ಲ ಎಂಬುದಾಗಿ ಒಂದೇ ದೃಢ ಮನಸ್ಸಿನಿಂದ ನಡೆಯಬೇಕು. ಮಕ್ಕಳಿಗೂ ನಾವು ಅದೇ ಮಾರ್ಗವನ್ನು ತಿಳಿಸಿಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಹಲ್ಲೆಲೂಯಾ. ಕೀರ್ತನೆ 34:6. ಕೀರ್ತನೆಗಳಲ್ಲಿ 34ನೇ ಅಧ್ಯಾಯ 6ನೇ ವಚನ.
ಕಷ್ಟದಲ್ಲಿದ್ದ ಆ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕರೆದ ಮೇಲೆ ಅನೇಕ ಕಷ್ಟ, ಸಂಕಟ, ದುಃಖಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಾಗ ನಾವು ಗುಣಗುಟ್ಟಬಾರದು, ಇತರರಿಗೆ ಬೈಯಬಾರದು, ದೇವರನ್ನು ದೂಷಣೆ ಮಾಡಬಾರದು. ಬದಲಾಗಿ ದೇವರಿಗೆ ಮೊರೆ ಇಡಬೇಕು. ದೇವರೇ, ನನಗಿಂತ ಕಷ್ಟ, ಸಂಕಟ, ದುಃಖಗಳು ಬಂದು ಹೋಗಿದೆಯಪ್ಪ, ಯಾಕೆ ಬಂದೆಂಬುದಾಗಿ ಗೊತ್ತಿಲ್ಲ. ನನ್ನ ತಪ್ಪುಗಳಿದ್ದರೂ ಏನೇ ಇದ್ದರೂ ಕ್ಷಮಿಸು. ನೀವೇ ನನ್ನ ರಕ್ಷಕನು, ನೀವೇ, ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ಬಿಡುಗಡೆ, ನಿಮ್ಮಿಂದಲೇ ರಕ್ಷಣೆ, ನೀವೊಬ್ಬರೇ ದೇವರು. ದೇವರೇ, ನನಗಿಂತದ್ದು ಇದೆಯಪ್ಪ ಅಂತೇಳಿ ನಾವು ಮೊರೆ ಇಟ್ಟಾಗ ಖಂಡಿತವಾಗಿಯೂ ನಾವು ಗೊತ್ತಿಲ್ಲದೆ ಒಂದೊಂದು ವೇಳೆ ತಪ್ಪು ಮಾಡುವವರಾಗಿದ್ದೇವೆ. ತಪ್ಪು ಮಾಡಿದವಳು ಪಶ್ಚಾತ್ತಾಪ ಪಟ್ಟು ಬರುವಾಗ ನಾವು ಮೊರೆ ಇಟ್ಟಾಗ ಖಂಡಿತವಾಗಿ ದೇವರು ಅದರಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಇವತ್ತು ನನ್ನ ಜೀವಿತದಲ್ಲಿ ಇದು ನೆರವೇರುತ್ತಲೇ ಇದೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ನಾವು ಖಂಡಿತವಾಗಿ ದೇವರಿಗೆ ಯಥಾರ್ಥಪೂರ್ವಕ ಮೊರೆ ಇಟ್ಟರೆ ದೇವರು ಕ್ಷಮಿಸುವನಾಗಿದ್ದಾನೆ. ಬದಲಾಗಿ ದೇವರ ವಿರುದ್ಧ ಗುಣಗುಟ್ಟಬಾರದು, ದೇವರಿಗೆ ನಾವು ಬೇಸರವನ್ನು ಉಂಟಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಉದಾಹರಣೆಗೆ ಯೇಸುಸ್ವಾಮಿಗಳ ಭೂಲೋಕಕ್ಕೆ ದೇವರೇ ಸರ್ವವನ್ನು ಸೃಷ್ಟಿ ಮಾಡಿದ ದೇವರೇ ಮನುಷ್ಯರಾಗಿ ಬಂದಾಗ ಅನೇಕ ಕಷ್ಟ, ಸಂಕಟ, ದುಃಖ, ವಿರೋಧಿಗಳಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ಇದು ಚೆನ್ನಾಗಿ ನಮಗೆ ಗೊತ್ತಿದೆ ಅಥವಾ ತಿಳಿಯುತ್ತಲೂ ಇರಬಹುದು. ಆದರೆ ದೇವರು ಏನು ಮಾಡಿದರು? ಯೇಸುಸ್ವಾಮಿ ಶಿಲುಬೆಗೆ ಹೊಂದಿಸಕ್ಕೆ ಮೊದಲು, ದೇವರೇ, ಈ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಎಂಬುದಾಗಿ ಹೇಳಿದರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಕರೆದಾಗ, ನಮ್ಮನ್ನು ಆರಿಸಿಕೊಂಡಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು ಸೈತಾನ ಕೈಯಿಂದ, ಲೋಕದವರ ವಿಷಯದಿಂದ, ಬಂಧು ಬಳಗದವರ ಕೈಯಿಂದ, ಎಲ್ಲರ ಕೈಯಿಂದಲೂ ನಮಗೆ ಬರಬಹುದು. ಆಗ ದೇವರನ್ನು ನಾವು ದೂಷಿಸಬಾರದು, ಬದಲಾಗಿ ದೇವರನ್ನೇ ನಾವು ಕೊಂಡಾಡಬೇಕು. ನಮ್ಮನ್ನು ದೇವರು ಏನು ಮಾಡ್ತಾರೆ? ಪರಿಶುದ್ಧರನ್ನಾಗಿ ಮಾಡುವವರಾಗಿದ್ದಾರೆ. ಹಾಗೆ ದೇವರೊಂದು ಹೇಳಿದ, ನೀವು ನನ್ನವರಾದ್ದರಿಂದ ಈ ಲೋಕದಲ್ಲಿ ನಿಮಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಇದೆ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಓದುತ್ತೇವೆ. ಆದ್ದರಿಂದ ಬಹಳ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇವರೊಳಗೆ ಬೇಸರವಾಗ ನಾವು ಬಿಡಬಾರ್ದು. ನಮ್ಮ ಮಕ್ಕಳಿಗೂ ಕೂಡ ಆಶೀರ್ವಾದ ಉಂಟಾಗುವಂತೆ ನೋಡಿಕೊಳ್ಳಬೇಕು. ಇದು ನಾಳೆಗೂ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶದ ಪ್ರಕಾರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ನಿಮ್ಮ ಮಾರ್ಗದಲ್ಲಿ ನಡೆಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ನಿಮ್ಮಿಂದಲೇ ರಕ್ಷಣೆ, ನಿಮ್ಮಿಂದಲೇ ಪಾಪ ಪರಿಹಾರ. ಹಾಗೂ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆದು ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ದಯಪಾಲಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದ.